ಒಂದು ದೊಡ್ಡ ಅನಾಹುತನ ಆಗಿದೆ ಸರ್. ಏನಾಯ್ತು? ಚಂದ್ರ ಎಂಟರ್ಪ್ರೈಸಸ್ ಆರ್ಡರ್ಗೋಸ್ಕರ ನಾವು ಕಳಿಸಿರೋ ಕೊಟೇಶನ್ ಲೇಟ್ ಆಗಿರೋದ್ರಿಂದ ಅವ್ರ ಆರ್ಡರ್ ಕ್ಯಾನ್ಸಲ್ ಮಾಡ್ತಾರೆ. ಇದು ಅವ್ರ ಲೆಟರ್. ಅದನ್ನ ಮೊದಲೇ ತಿಳಿಸಕ್ಕೆ ಏನಾಗಿತ್ತು ನಿಮಗೆ? ಅರ್ಧ ಗಂಟೆಯಿಂದ ಫೋನ್ ಟ್ರೈ ಮಾಡಿದೆ ಮೇಡಮ್, ಆದ್ರೆ ಲೈನ್ ಸಿಕ್ಲೇ ಇಲ್ಲ. ಲೈನ್ ಸಿಕ್ಲಿಲ್ವಾ? ಇನ್ನ ಆರ್ಡರ್ ಕ್ಯಾನ್ಸಲ್ ಆದ್ರೆ ಅದಕ್ಕೆ ನಾನೇನಯ್ಯ ಮಾಡಕ್ಕಾಗತ್ತೆ? ಅದು ನೀ ದುರಾದೃಷ್ಟ. ಈಗ 10 ಲಕ್ಷ ರೂಪಾಯಿ ತಂದುಬಿಟ್ಟು ಆ ಲೆಟರ್ ನ ವಾಪಸ್ ಕೊಡಿ ಅಂತ ಕೇಳ್ತಾ ಇದೆಯಲ್ಲ, ನಾನ್ ಯಾವ ಮುಖ ಇಟ್ಕೊಂಡು ನನ್ನ ಪಾರ್ಟ್ನರ್ ಹತ್ರ ಕೇಳಲಿ? ಈಗ ನೀನ್ 30 ಲಕ್ಷ ತಂದು ಕೊಟ್ರೆ ನನ್ನ ಪಾರ್ಟ್ನರ್ ಆ ಲೆಟರ್ ನಿನ್ ಕೈಗೆ ಸಿಗುತ್ತೆ. ನೋಡಪ್ಪ ರವಿ, మార్కెట్ లో కంపెనీకి పెద్ద పేరుంది, ఆర్డరు దొడదాగే ಇದೆ, ಲಾಭನೂ ದೊಡ್ಡದಾಗೆ ಬರುತ್ತೆ ಅಂತ ನೀನ್ ಹೇಳ್ತಾ ಇದೀಯಾ. ಜೊತೆಗೆ 10 ಲಕ್ಷನೂ ಕೇಳ್ತಾ ಇದೀಯಾ. ಯಾವ ಆಧಾರದ ಮೇಲೆ ಇಚ್ಛೇದಿ? ನಮ್ ಮಿಲ್ ಇದೆಯಲ್ಲ ಶೆಟ್ರೆ, ಅಲ್ಲೇ ತಾಪತ್ರಯ ಇರೋದು. ಈಗಾಗಲೇ ಮಿಲ್ಲಿನ ಮೇಲೆ 20 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ. ಅದ್ರ ಮೇಲೆ 3 ಕಾಸು ತಗೊಳ್ಳೋ ಆಗಿಲ್ಲ ಅಂತ ನೀವೇ ಬರ್ಕೊಟ್ಟಿದ್ದೀರಿ. ಪತ್ರ ನೋಡ್ಲಿಲ್ವೇ? ನೋಡಿ, ಚೆನ್ನಾಗಿ ಓದ್ ನೋಡಿ, తెలుస్తుంది. ನೋಡಿ ಶೆಟ್ರೆ, ಲಾಭ ನಿಮ್ ಕಣ್ಮುಂದೆ ಇದೆ. ನೀವು ಅಂತಂದ್ರೆ ನಿಮ್ಗೂ ಲಾಭ, ನಮಗೂ ಲಾಭ. ನೀವು ಮನಸ್ಸು ಮಾಡಿದ್ರೆ 10 ಲಕ್ಷ ರೂಪಾಯಿ ದೊಡ್ಡದೇನಲ್ಲ. చూడరవి, నాది పార్ట్నర్ బిజినెస్. ನಿನಗೆ 10 ಲಕ್ಷ ರೂಪಾಯಿ ಕೊಟ್ಟೆ ಅಂತ ಇಟ್ಕೋ. ಯಾವ ಆಧಾರ ಮೇಲೆ ಕೊಟ್ಟೆ ಅಂತ ನಾ ಪಾರ್ಟ್ನರ್ ಅಡಗುತ್ತೆ, ನಾನು ಏನಂತ ಉತ್ತರ ಕೊಡ್ಲಿ? ಹಾಗಾದ್ರೆ ಈ ವಿಷಯದಲ್ಲಿ ನಿಮ್ಮಿಂದ ನನಗೆ ಸಹಾಯ ಆಗಲ್ಲ ಅಂತ ಕಾಣಿಸುತ್ತೆ. ನಾನಿನ್ನು ಬರ್ತೀನಿ. ರವಿ, ಕೂತ್ಕೊಪ್ಪ, ದುಡುಕ್ ಬೇಡ, ಯೋಚನೆ ಮಾಡೋಣ. ಒಂದ್ ಪ್ಲಾನ್ ಮಾಡೋಣ. ಏನದು? ನಿಮ್ ಮಿಲ್ನ ಪೂರ್ತಿಯಾಗಿ ನಮ್ ಪಾರ್ಟ್ನರ್ ಹೆಸರು ಬರ್ಕೊಟ್ಬಿಡು. 10 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ. ಇಂಕೇವಿ ಏನು? ಪೂರ್ತಿ ಮೇಲೆ ಬರ್ಕೊಡ್ಬೇಕಾ? ಇಲ್ಲೇ ನಮ್ ಪಾರ್ಟ್ನರ್ ಎತ್ಕೊಂಡು ಹೋಗ್ತಾನ. ವ್ಯವಹಾರ ಪೇಪರ್ ಅಲ್ಲಿ ಇರುತ್ತೆ. 10 ಲಕ್ಷ ನಿನ್ ಕೈಲಿ ಇರುತ್ತೆ. ನೀನ್ ಬಿಸಿನೆಸ್ ಮಾಡು, ಚೆನ್ನಾಗಿ ಸಂಪಾದನೆ ಮಾಡು, ಅಸಲು ಬಡ್ಡಿ ತಂದು ನಮ್ಮ ಹತ್ರ ಕೊಡು. ನಮ್ ಪೂರ್ತಿ ಹಣ ಸಂದಾಯ ಆದ್ಮೇಲೆ ನಿನ್ ಮಿಲ್ ನಿನ್ ತಗೊಂಡೋಗು. ಅಂತೆ ವ್ಯವಹಾರವು. ಶೆಟ್ರೆ, ಮಮ್ಮಿಗೊಂದು ಫೋನ್ ಮಾಡ್ಲಾ? ಹೋಗಿದ್ದೇವಿ, ಪದಿಚಿ. ಹಲೋ, ರವಿನಾ? ಶೆಟ್ರು ಏನಂದ್ರು? ಆಹಾ, ಐ ಸಿ. ನೋಡ್ ರವಿ, ಚಿನ್ನಸ್ವಾಮಿ ಶೆಟ್ರು ನಮಗ್ ಬಹಳ ಬೇಕಾದವರು, ಮೇಲಾಗಿ ನಮ್ ಹಿತೈಷಿಗಳು. ಅವ್ರು ಏನೇ ಪ್ರಪೋಸಲ್ ನಿನ್ ಮುಂದೆ ಇಟ್ರು ನೀನ್ ಆಕ್ಸೆಪ್ಟ್ ಮಾಡ್ಕೋ. ಆಯ್ತು ಮಮ್ಮಿ. ಪುಷ್ಪಲತಾ గారు ఏం చెప్పారు? మమ్మీ కಡೆಯಿಂದ ఓకే. ಹಾಗಾದ್ರೆ ನಾಳೆನೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಇಂಟಿಗೆ వచ్చేస్తాను. ನೀವು ಮನೇಲೇ ಇರಿ, ಸೈನ್ ಮಾಡಿ ದುಡ್ಡು ತಗೊಳ್ಳಿ. ఓకే? ನಾನು ಬರ್ತೀನಿ ಶೆಟ್ರೆ. ఒక 100 రూపీస్ ఇవ్వండి, డాక్యుమెంట్ పేపర్ తెప్పించాలా. అదేమవుతుందో లెక్క చూసేసి ఈ ఫోన్ కాల్ కూడా దీంట్లోనే తీసుకుంటాను. సరే, థ్యాంక్స్. పుష్పలత గారు, ఇప్పుడు మీరు సైన్ చేస్తే నా పని అవుతుంది. అయ్యిందా? ఓకే, ఆ పెన్ ఇయ్యండి, మా అయ్యేది. ఇదిగో, ಇದರಲ್ಲಿ 10 ಲಕ್ಷ ರೂಪಾಯಿ ఉంది, ಲೆಕ್ಕ చేసుకోండి. ರವಿ, నీ ಕಾರ್ಯ ಇವತ್ತಿನಿಂದ ಪ್ರಾರಂಭ ಮಾಡು, మంచి లాభం వస్తుంది. ಯಾವತ್ತು ನೀವು ಈ 10 ಲಕ್ಷ ರೂಪಾಯಿ ಬಾಕಿ 20 ಲಕ್ಷ ರೂಪಾಯಿ ಬಡ್ಡಿ ಸಮೇತ ತಂದು ನನ್ನ ಕೈ ಕೊಡ್ತಿರೋ, ಆವತ್ತು ಈ ಪತ್ರ ನಮ್ಮ ಪಾರ್ಟ್ನರ್ ಕೈಯಿಂದ మీ చేతికి వస్తుంది. ధైర్యంగా మాడు, బ్యాక్గ్రౌండ్ లో నేను ఉంటానయ్యా. పుష్పలత గారు, నేను వస్తాను. ಬರ್ತೀನಿ ಬ್ರದರ್, ಬರ್ತೀನಿ. ರವಿ, ಈ ವ್ಯವಹಾರದಲ್ಲಿ ನಾವು ಗೆದ್ರೆ ನಮ್ ಬಾಳೆಲ್ಲ ಹಾಲು, ಸೋತ್ರೆ ವಿಷ. ಸರ್, ಒಂದು ದೊಡ್ಡ ಅನಾಹುತನ ಆಗಿದೆ ಸರ್. ಏನಾಯ್ತು? ಚಂದ್ರ ಎಂಟರ್ಪ್ರೈಸಸ್ ಆರ್ಡರ್ಗೋಸ್ಕರ ನಾವು ಕಳಿಸಿರೋ ಕೊಟೇಶನ್ ಲೇಟ್ ಆಗಿರೋದ್ರಿಂದ ಅವ್ರ ಆರ್ಡರ್ ಕ್ಯಾನ್ಸಲ್ ಮಾಡ್ತಾರೆ. ಇದು ಅವ್ರ ಲೆಟರ್. ಅದನ್ನ ಮೊದಲೇ ತಿಳಿಸಕ್ಕೆ ಏನಾಗಿತ್ತು ನಿಮಗೆ? ಅರ್ಧ ಗಂಟೆಯಿಂದ ಫೋನ್ ಟ್ರೈ ಮಾಡಿದೆ ಮೇಡಮ್, ಆದ್ರೆ ಲೈನ್ ಸಿಕ್ಲೇ ಇಲ್ಲ. ಲೈನ್ ಸಿಕ್ಲಿಲ್ವಾ? ನಿನ್ನ ಆರ್ಡರ್ ಕ್ಯಾನ್ಸಲ್ ಆದ್ರೆ ಅದಕ್ಕೆ ನಾನೇನಯ್ಯ ಮಾಡಕ್ಕಾಗತ್ತೆ? ಅದು ನೀ ದುರಾದೃಷ್ಟ. ಈಗ 10 ಲಕ್ಷ ರೂಪಾಯಿ ತಂದುಬಿಟ್ಟು ಆ ಲೆಟರ್ ನ ವಾಪಸ್ ಕೊಡಿ ಅಂತ ಕೇಳ್ತಾ ಇದೆಯಲ್ಲ, ನಾನ್ ಯಾವ ಮುಖ ಇಟ್ಕೊಂಡು ನನ್ನ ಪಾರ್ಟ್ನರ್ ಹತ್ರ ಕೇಳಲಿ? ಈಗ ನೀನ್ 30 ಲಕ್ಷ ತಂದು ಕೊಟ್ರೆ ನನ್ನ ಪಾರ್ಟ್ನರ್ ಆ ಲೆಟರ್ ನಿನ್ ಕೈಗೆ ಸಿಗುತ್ತೆ. ರವಿ, ಶೆಟ್ರು ಏನ್ ಹೇಳಿದ್ರು? ಮಮ್ಮಿ, ಈ 10 ಲಕ್ಷ ರೂಪಾಯಿ ತಗೊಂಡು ಮಿಲ್ಲಿನ ಪತ್ರಗಳನ್ನ ವಾಪಸ್ ಕೊಡೋಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಮಮ್ಮಿ. ರವಿ, ಮಾರ್ಕೆಟ್ ಅಲ್ಲಿ ಆಗ್ಲೇ ನಾವು ಮಿಲ್ ಮಾರಿರೋ ವಿಷಯ ಹರಡಿದೆ. ನಮ್ ಬೇರೆ ಫೈನಾನ್ಷಿಯರ್ಸ್ ಎಲ್ಲ ನಾವು ಮಾಡಿರೋ ಸಾಲನ ಕೂಡ್ಲೇ ವಾಪಸ್ ಮಾಡ್ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಈ 10 ಲಕ್ಷ, ಈ ಮನೆ ನಮ್ ಸಾಲ ತೀರಿಸೋದಿಲ್ಲ.
ನಾವು ಸೋತೋಗ್ಬಿಟ್ಟಿದೀವಿ ರವಿ, ನಾವು ಸೋತೋಗ್ಬಿಟ್ಟಿದೀವಿ. ಎವ್ರಿಥಿಂಗ್ ಇಸ್ ಲಾಸ್ಟ್ ರವಿ, ಎವ್ರಿಥಿಂಗ್ ಇಸ್ ಲಾಸ್ಟ್.